ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ನವರಾತ್ರಿ ಶುರುವಾಗ್ತಾ ಇದೆ ನಾಳೆಯಿಂದ. ಸೊ ಮೈಸೂರಿನ ಒಂದು ವಿಸಿಟ್ ಮಾಡ್ಕೊಂಡು ಬರೋಣ. ಹಳ್ಳಿಯಿಂದ ಸಿಟಿಗೆ ಬನ್ನಿ, ಹೋಗೋಣ. ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಮಾಡ್ಕೊಂಡು ನಿಮ್ ಮುಂದೆ ತರ್ತೀನಿ. ಅಲ್ಲಿ ಏನೇನು ನೋಡ್ಬೋದು ಅಥವಾ ಆನೆಗಳನ್ನೇನಾದ್ರೂ ನೋಡುವಂತಹ ಇದಿದ್ರೆ ಅಥವಾ ಏನಾದ್ರೂ ಸ್ಪೆಷಲ್ ಇರೋದನ್ನೆಲ್ಲ ನಾನ್ ನಿಮ್ಮ ಮುಂದೆ ತಂದು ತೋರಿಸುವ ಪ್ರಯತ್ನ ಮಾಡ್ತೀನಿ. ಬನ್ನಿ, ಒಟ್ಟಿಗೆ ಹೋಗೋಣ. ಊರೊಳಗಿನ ದೇವಸ್ಥಾನವನ್ನು ದಾಟಿ ಮುಂದೆ ಬಂದಾಗ ನಮಗೆ ಫಸ್ಟ್ ಸಿಗೋದೆ ಬೆಂಗಳೂರು ಮೈಸೂರು ಹೈವೇ ರೋಡು. ಸೊ ಅಲ್ಲಂತೂ ವಾಹನಗಳು ತುಂಬ ಗಿಜಿಗುಡ್ತಾ ಇರ್ತದೆ. ಮತ್ತು ನೆಕ್ಸ್ಟ್ ಸಿಗೋದೆ ನಮಗೆ ವರುಣ ನಾಲೆ. ಇದು ಕಾವೇರಿ ನದಿಯಿಂದ ಸಾಧಾರಣ ಒಂದು 82 ಹಳ್ಳಿಗಳಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಕೃಷಿಗೆ ನೀರಾವರಿಯಾಗಿ ಇದನ್ನು ಬಳಸಲಾಗುತ್ತೆ. ಇಲ್ಲಿ ನೋಡಿ, ಬೆಂಗಳೂರು ಕಡೆಯಿಂದ ಬರೋವರಿಗೆ ಇಲ್ಲಿ ವೆಲ್ಕಮ್ ಬೋರ್ಡ್ ಹಾಕಿದ್ದಾರೆ ದಸರಕ್ಕೆ. ಸೊ ನಾನು ನಿಮ್ಮನ್ನು ಪರ್ಸ್ನಲ್ ಆಗಿ ದಸರಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಹಾಗೆ ಸದಾ ಗಿಜಿಗುಡ್ತಾ ಇರ್ತದೆ ಟ್ರಾಫಿಕ್ಕಲ್ಲಿ. ಇವಾಗಂತೂ ಕೇಳೋದೇ ಬೇಡ, ಊರು ಪರ ಊರಿಂದೆಲ್ಲ ಜನ ಬರ್ತಾ ಇರ್ತಾರೆ. ನಾವು ದಾರಿಲಿ ಹೋಗುವಾಗ ಅಂತೀವಿ, ರಸ್ತೆಯಲ್ಲೆಲ್ಲ ಗಿಡಗಳ ನೋಡಿ ಎಷ್ಟು ಚೆನ್ನಾಗಿದೆ, ಹಸಿರಾಗಿದೆ ಅಂತ ಅಂದ್ಕೊಂಡು. ಆದರೆ ಅದರ ಹಿಂದಿನ ಪರಿಶ್ರಮ ನೋಡಿ. ಹುಡುಗರುಗಳೆಲ್ಲ ಸಂಜೆ ಹೊತ್ತಲ್ಲಿ ಟ್ಯಾಂಕರ್ಗಳಲ್ಲಿ ನೀರು ತಂದು ಹಾಕ್ತಾ ಇರ್ತಾರೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದೇ ತುಂಬ ಪ್ರಸಿದ್ಧವಾದ ಸರ್ಕಲ್. ಅಂದರೆ ದಸರದ್ದು ಅಂಬಾರಿ ಬಂದು ಬನ್ನಿ ಮಂಟಪಕ್ಕೆ ಬರುತ್ತೆ. ಅಲ್ಲೊಂದು ಸರ್ಕಲ್ ಸಿಗುತ್ತೆ, LIC ಸರ್ಕಲ್. ಸೊ ಅಲ್ಲಿ ಯಾವಾಗಲೂ ವಿಶೇಷವಾದ ಲೈಟಿಂಗ್ ವ್ಯವಸ್ಥೆ ಮಾಡ್ತಾರೆ ಮತ್ತು ಅದರದ್ದು ಕೆಲಸನೂ ಈಗ ನಡೀತಾ ಇದೆ. ತುಂಬ ಸುಂದರವಾಗಿರ್ತದೆ ಮತ್ತು ಡಿಫ್ರೆಂಟಾಗಿ ಮಾಡ್ತಾರೆ ಪ್ರತಿ ವರ್ಷನೂ. ನಾವಿವಾಗ ಹೋಗ್ತಿರುವ ರಸ್ತೆ ಅದು ದಸರಾ ಆನೆ ಅಂಬಾರಿ ಹೊತ್ಕೊಂಡು ಬರುತ್ತೆ ಅಲ್ವಾ, ಆ ರಸ್ತೆ. ಇಲ್ಲಿ ದಿನ ಬೆಳಿಗ್ಗೆ ಮತ್ತು ಸಂಜೆ ದಸರಾದ ಆನೆಗಳಿಗೆ ಅದು ರಿಹರ್ಸಲ್ ನಡೀತದೆ, ಅಂದರೆ ಪ್ರಾಕ್ಟೀಸ್ ಮಾಡ್ತಾರೆ. ಆ ರಸ್ತೆ ಮತ್ತು ಆ ದಾರಿ ಹೋಗೋ ಬರೋದಕ್ಕೆ ಅದಕ್ಕೆ ಹೊಂದ್ಕೋಬೇಕು. ಆ ಉದ್ದೇಶಕ್ಕಾಗಿ ಅದು ಪರಿಚಯ ಆಗಬೇಕು ಅದಕ್ಕೆ. ಆದರೆ ನಾವು ದಾರಿ ಉದ್ದಕ್ಕೂ ನೋಡ್ಕೊಂಡು ಹೋಗ್ತಾ ಇದ್ದಿದ್ದು ಏನಂತಂದರೆ, ಅಲ್ಲಿ ಪ್ರತಿಯೊಬ್ಬರೂ ಪ್ರತಿಯೊಂದು ಕೆಲಸವನ್ನು ಅಷ್ಟೇ ಅಚ್ಚುಕಟ್ಟಾಗಿ ಶ್ರಮ ವಹಿಸಿ ಮಾಡ್ತಾಯಿದ್ರು. ಸೊ ನಾವು ಅವರಿಗೆಲ್ಲ ಒಂದು ಹ್ಯಾಟ್ಸಪ್ ಹೇಳಲೇಬೇಕು. ಯಾಕಂದರೆ ದಸರಾ ನಡಿಬೇಕು ಅಂದರೆ ಇಲ್ಲಿ ಒಂದು ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸಕ್ಕೂ ಅವರದ್ದೇ ಆದ ಜವಾಬ್ದಾರಿ ಇದೆ. ಸೊ ನಾವು ಇನ್ನು ಹೋಗ್ತಾ ಇದ್ದೀವಿ, ಜನ ತುಂಬ ಸೇರ್ಕೊಂಡಿತ್ತು. ಏನಪ್ಪ ಅಂತ ನೋಡಿದ್ರೆ ಒಂದು ಶೂಟಿಂಗ್ ನಡೀತಾ ಇತ್ತು. ಸೊ ನಾವೊಂದು 5 ನಿಮಿಷ ನಿಂತ್ಕೊಂಡು ನೋಡುವ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ನಾವು ನೋಡಿದಾಗ ಯಾವುದೋ ಧಾರಾವಾಹಿಯ ಶೂಟಿಂಗ್ ನಡೀತಾ ಇತ್ತು. ಹಾಗೆ ಬಿಗ್ ಬಾಸ್, ಹಳೆಯ ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಂತಹ ಭಾಗ್ಯಶ್ರೀ ಮೇಡಮ್ ಅವರಿದ್ದರು. ಸೊ ಹಾಗೆ ಅವರನ್ನೊಂದು ಮಾತಾಡಿಸ್ಕೊಂಡು ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಬಂದ್ವಿ. ಆದರೆ ನಾವು ಅಂದ್ಕೋತೀವಿ ಸೀರಿಯಲ್ ಎಷ್ಟು ಆರಾಮ ಈಸಿ ಅಂತ ಅಂದ್ಕೊಂಡು. ಆದರೆ ನಾವು ನೆನೆಸ್ಕೊಂಡಷ್ಟು ಈಸಿ ಅಲ್ಲ. ಅಲ್ಲಿ ಪ್ರತಿಯೊಂದು ಟೇಕನ್ನು ಅಷ್ಟೇ ಪರ್ಫೆಕ್ಟ್ ಆಗಿರಬೇಕು. ತುಂಬ ಶ್ರಮ ವಹಿಸಿ ಮಾಡ್ತಾಯಿದ್ರು. ನೋಡಿ ತುಂಬ ಖುಷಿ ಆಯಿತು. ಹಾಗೆ ಇನ್ನೇನು ಬಂದ್ವಿ ನಾವು ಅರಮನೆ ಮುಂದೆ. ಕೋಟೆ ಆಂಜನೇಯ ದೇವಸ್ಥಾನದ ಎದುರುಗಡೆಗೆ ಆನೆಗಳದ್ದು ಪ್ರಾಕ್ಟೀಸ್ ನಡೀತದೆ ಅಂತಂದರು. ಸೊ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ತುಂಬ ಜನ ಸೇರ್ಕೊಂಡಿದ್ರು. ಪೊಲೀಸರು ಅಷ್ಟೇ ತುಂಬ ಎಲ್ಲರ ಮೇಲೂ ಹದ್ದು ಬಸ್ತಿನ ಕಣ್ಣಿತ್ತು. ಎಲ್ಲರನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ಈಗ ನೋಡಿ, ಆನೆಗಳದ್ದು ರಿಹರ್ಸಲ್ ನಡೀತಾ ಇದೆ. ಅಷ್ಟೇ ಗಜಗಾಂಭೀರ್ಯ ಅಂತಾರಲ್ಲ ಹಾಗೆ ಅವುಗಳಿಗೆ ಎಷ್ಟು ಸುತ್ತಮುತ್ತ ಪ್ರೊಟೆಕ್ಷನ್. ಅಂದರೆ ಒಂದು ಅವರು ಗಾಬರಿ ಆಗಬಾರ್ದು ಮತ್ತು ಜನಗಳಿಂದ ಅವಕ್ಕೆ ತೊಂದರೆನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ನೋಡಿ, ಇದೇ ಕಾರಣಕ್ಕೆ ಆನೆಗಳಿಗೆ ರಿಹರ್ಸಲ್ ಮಾಡೋದು. ಅಂದರೆ ದಸರಾ ದಿನ ತುಂಬ ಜನ ಸೇರಿರ್ತಾರೆ, ತುಂಬ ಕ್ರೌಡ್ ಇರುತ್ತೆ, ಗಲಾಟೆ ಇರುತ್ತೆ, ಶಿಲ್ಲೆ ಇರುತ್ತೆ. ಆನೆಗಳಿಗೆ ಗಾಬರಿ ಆಗಬಾರ್ದು. ಜನಗಳ ಜೊತೆ ಯಾವ ಥರ ನಡ್ಕೊಂಡು ಹೋಗಬೇಕು, ಅದಕ್ಕೊಂದು ಇಂಥದ್ದೇ ಅಂತ ರೀತಿ ಇರುತ್ತದೆ. ಅದನ್ನು ಪಾಲಿಸೋಕ್ಕೋಸ್ಕರ ಈ ಥರ ರಿಹರ್ಸಲ್ ಮಾಡ್ತಾರೆ. ನಿಜವಾಗಿಯೂ ಹೇಳಬೇಕು ಅಂತಂದರೆ, ನಾವಿಂಥ ಪುಣ್ಯಭೂಮಿಲಿ ಹುಟ್ಟಿದ್ದು ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತಲೇ ಹೇಳ್ಕೋಬೇಕು. ಹಾಗಾಗಿ ದಸರಾ ಟೈಮಲ್ಲಿ ಬಂದು ನಮಗೆ ನೋಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟು ಈ ಥರನಾದರೂ ಬಂದು ಒಂದು ರಿಹರ್ಸಲ್ ನೋಡ್ಕೊಂಡು ಹೋಗುವ ಅಂತ ಅಂದ್ಕೊಂಡು. ಸೊ ನವರಾತ್ರಿ ಅಂದ್ರೇ ಒಂದು ಶಕ್ತಿ ಆರಾಧನೆ. ಶಕ್ತಿ ಅಂದ್ರೇ ಹೆಣ್ಣು. ತಾಯಿ ಚಾಮುಂಡೇಶ್ವರಿ ನೆಲೆಗೊಂಡಂತಹ ಈ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋದೇ ನಮ್ಮ ಪುಣ್ಯ, ಅದು ನಮ್ಮ ಭಾಗ್ಯ. ಅರಮನೆ ಮುಂಭಾಗದಿಂದ ಹೊರಟಂತಹ ಆನೆಗಳು ನಾನು ವಿಡಿಯೋ ಶುರುವಿನಲ್ಲಿ ಅಲ್ಲಿ ತನಕ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಅರಮನೆಗೆ ಬಂದು ಸೇರ್ಕೊಳ್ತವೆ. ಹಾಗೆ ಇದು ಯಥಾವತ್ತಾಗಿ ಇದರ ಹಿಂದೆ ಕುದುರೆ ಸವಾರಿ, ಒಂಟೆ ಮತ್ತು ಹಸುದು ಇರ್ತದೆ. ಇವತ್ತು ನಾವು ಅದನ್ನೆಲ್ಲ ಕಂಡಿಲ್ಲ. ಸೊ ಅದು ದಸರಾ ದಿನನೇ ಹೊರಗಡೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದರಿಂದ ವಿಶೇಷವಾಗಿ ಅಂದರೆ ಹಿಂದ್ಗಡೆಯಿಂದ ತುಂಬ ಬಿಗಿ ಭದ್ರತೆಯಿಂದ ಆ್ಯಂಬುಲೆನ್ಸ್ ಆಗಿರ್ಬೋದು, ಅಂದರೆ ಯಾವುದೇ ಅನಾಹುತ ಸಂಭವಿಸಿದರೂ ತಕ್ಷಣಕ್ಕೆ ರೆಡಿಯಾಗಿ ನಿಲ್ಲುವಂಥ ವ್ಯವಸ್ಥೆ ಇತ್ತು.
ಈಗ ನೋಡಿ ಈ ಸರ್ಕಲಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ, ಇದೇ ಅಂಬಾರಿ ಬಸ್ಸು. ಸೊ ರೂಫ್ ಟಾಪಲ್ಲಿ ಕೂತ್ಕೊಂಡು ಎಲ್ಲ ವೀಕ್ಷಣೆ ಮಾಡ್ಬೋದು ಲೈಟಿಂಗ್ನೆಲ್ಲ. ಇದು ದಸರಾ ಟೈಮಲ್ಲಿ ವಿಶೇಷವಾಗಿ ಆ್ಯಪ್ ಮೂಲಕ ನಾವು ಬುಕ್ ಮಾಡ್ಕೋಬೋದು ಈ ಬಸ್ಸನ್ನು. ಅಲ್ಲಿಂದ ನಾವು ಬಲ್ಲಾಳ್ ಸರ್ಕಲಿಗೆ ಬಂದು ಸುಸ್ತಾಗಿತ್ತು, ಒಂದು ಕಾಫಿ ಕುಡಿದು ರಿಫ್ರೆಶ್ ಆಗೋಣ ಅಂತ. ಹಾಗೆ ಕಾಫಿ ಕುಡಿದು ಅಲ್ಲಿಂದ ನಾವು ಮತ್ತೆ ಈಗ ಅರಮನೆ ಮುಂಭಾಗ ಹೋಗೋಣ ಅಂತ ಅಂದ್ಕೊಂಡು ಲೈಟಿಂಗ್ ಏನಾದರೂ ಹಾಕ್ತಾರಂತ ಮೋಸ್ಟ್ಲಿ ಡೌಟು, ನೋಡೋಣ. ಈಗ ಇಷ್ಟೊಂದು ಲೈಟಿಂಗ್ ಹಾಕ್ತಾರೆ, ಇಷ್ಟೊಂದು ಡೆಕೋರೇಷನ್ ಎಲ್ಲ ಮಾಡ್ತಾರೆ, ಅದ್ರದ್ದು ನಿರ್ವಹಣೆ ಮತ್ತು ಹೇಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ ಅನ್ನೋದು ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಕೆಲವೊಂದು ರಸ್ತೆಗಳು ಮತ್ತು ಕೆಲವೊಂದು ಸರ್ಕಲ್ಗಳಲ್ಲಿ ಲೈಟಿಂಗ್ ವ್ಯವಸ್ಥೆ ಇರ್ತದಲ್ಲ, ಅದನ್ನು ಸರ್ಕಾರದ ಜೊತೆ ಸೇರಿಕೊಂಡು ಕೆಲವೊಂದು ಪ್ರೈವೇಟ್ ಕಂಪನಿಗಳು ವಹಿಸ್ಕೊಂಡು ಅದನ್ನು ಕಾರ್ಯನಿರ್ವಹಿಸ್ತವೆ. ಈ ಲೈಟಿಂಗ್ನ ವ್ಯವಸ್ಥೆನೂ ಅಷ್ಟೇ, ಆಫ್ ಮಾಡೋದು ಆನ್ ಮಾಡೋದು, ಅದರ ಮೇಂಟೆನೆನ್ಸ್, ಎಲ್ಲೆಲ್ಲಾದರೂ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋದು. ಏನು ಅದರ ಸಂಬಂಧಪಟ್ಟ ಎಇ ಆಗ್ಬೋದು, JE ಆಗ್ಬೋದು, ಆಮೇಲೆ ಲೈನ್ಮ್ಯಾನ್ಗಳಾಗಿರ್ಬೋದು, ಅವರಿಗೆ ಕೆಲಸಗಳನ್ನು ವಿಂಗಡಣೆ ಮಾಡಿರ್ತಾರೆ. ಈ ರಸ್ತೆಗೆ ಇವರು, ಈ ರಸ್ತೆಗೆ ಇವರು ನಿರ್ದಿಷ್ಟವಾಗಿ. ಸೊ ಅವರವರೇ ನಿರ್ವಹಿಸ್ಕೊಂಡು ಹೋಗ್ತಾರೆ. ಕಳೆದ 2 ವರ್ಷಗಳ ಹಿಂದೆ ಸ್ವಲ್ಪ ಈ ಲೈಟಿಂಗ್ದು ರೋಡಲ್ಲಿ ಇದೆಯಲ್ಲ, ಅದ್ರದ್ದು ಹೈಟ್ ಸ್ವಲ್ಪ ಕಡಿಮೆ ಇತ್ತು. ಈಗ ಸ್ವಲ್ಪ ಹೈಟ್ ಜಾಸ್ತಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಈ ಅಂಬಾರಿ ಬಸ್ಸು ಬಂದ ಮೇಲೆ ಅದು ಮೇಲ್ಗಡೆ ಟಾಪಲ್ಲಿ ಕೂತಿರ್ತಾರೆ ನೋಡಿ, ಓಪನ್ ಇರುತ್ತೆ. ಅದು ಸಾರ್ವಜನಿಕರಿಗೆ ಅಪಾಯ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದರ ಹೈಟನ್ನು ಹೆಚ್ಚಿಗೆ ಮಾಡಿದ್ದಾರೆ. ಅರಮನೆ ಹತ್ರ ಲೈಟಿಂಗ್ ಹಾಕ್ತಾರೇನೋ ಅಂತ ಅಂದ್ಕೊಂಡಿವಿ, ಆದರೆ ಇವತ್ತಿಂದಲ್ಲ 2ನೇ ತಾರೀಕಿಂದ ಹಾಕ್ತಾರೆ ಅಂತಂದರು. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ತುಂಬ ಖುಷಿ ಆಯಿತು. ಮನೆ ಕಡೆ ಹೊರಟ್ವಿ. ಇನ್ನೇನು ನೆಕ್ಸ್ಟ್ ನೋಡೋಣ, ಇನ್ನೊಂದ್ಸಲ ನವರಾತ್ರಿ ಮೊದಲು ಇನ್ನೊಂದ್ಸಲ ಆದರೆ ಬಂದು ನಿಮಗೆ ಲೈಟಿಂಗ್ ವ್ಯವಸ್ಥೆನೂ ತೋರಿಸುವಂಥ ಕೆಲಸ ಆದರೆ ಮಾಡ್ತೀನಿ. ಸೊ ನಮ್ಮ ಊರಿನ ಕಡೆ ಬಂದ್ವಿ. ಎಲ್ಲ ಹಬ್ಬಗಳಿಗೂ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಹಾಗೇನೆ ನಾಡಹಬ್ಬ ನಮಗೆ ಹೆಮ್ಮೆ ಮತ್ತು ಸಂಭ್ರಮ. ಆದರೆ ಮೈಸೂರು ಕಡೆ ಬನ್ನಿ ನೀವು. ನಾನು ಇಷ್ಟೊತ್ತು ಸಿಟಿಗೆ ಹೋಗಿ ಆ ಲೈಟಿಂಗು, ಆ ಗದ್ದಲ, ಅಂದ್ರೆ ನನ್ನ ಜೀವನ ಎಷ್ಟು ಫಾಸ್ಟಾಗಿ ಹೋಗ್ತಿತ್ತು ಅಂತ ಅಂದ್ಕೊಂಡು ನನಗೆ ಆ ಥರ ಅನಿಸ್ತಾ ಇತ್ತು. ಅಂದರೆ ನಾನು ಗಾಡಿ ಓಡಿಸ್ಕೊಂಡು ಹೋಗುವಾಗ ಫಾಸ್ಟು, ಆ ಸೈಡಿಂದ ಈ ಸೈಡಿಂದ ವೆಹಿಕಲ್ಲು, ಜೀವನ ತುಂಬ ಫಾಸ್ಟಾಗಿ ಹೋಗ್ತಾ ಇತ್ತು. ಅದೇ ನಾನು ಈಗ ಈ ಪ್ಲೇಸಿಗೆ ಬಂದಾಗ ಎಷ್ಟು ಪ್ರಶಾಂತವಾಗಿದೆ ಅಂದರೆ ನನ್ನ ಉಸಿರು ನನಗೆ ಕೇಳಿಸ್ತಾ ಇದೆ ಒಂದು. ಆಮೇಲೆ ತುಂಬ ಕಾಮ್ ಆಗಿದೆ. ಅಂದರೆ ಅದು ಬೇಕು ಇದು ಬೇಕು, ಆ ಜೀವನ ಅವಶ್ಯಕತೆಗಾದರೆ ಈ ಜೀವನ ಅಗತ್ಯಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.